ನಮಸ್ಕಾರ ವೀಕ್ಷಕರೇ, GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ದಿನಗಣನೆ ಶುರುವಾಗಿದೆ. 2028ರ ವಿಧಾನಸಭಾ ಚುನಾವಣೆಗೂ ಮೊದಲು ಯಾವ ಪಕ್ಷದ ಹಣೆಬರ ಏನು ಅನ್ನೋದಕ್ಕೆ GBA ಖಂಡಿತವಾಗಲೂ ಕೂಡ ದಿಕ್ಸೂಚಿ ಆಗುತ್ತೆ. ಇತ್ತೀಚೆಗಷ್ಟೇ ಮುಂಬೈ ಮಹಾನಗರ ಪಾಲಿಕೆಯನ್ನ ಬಿಜೆಪಿ ದಿಗ್ವಿಜಯ ಸಾಧಿಸಿತು. ಇದು ರಾಜ್ಯ ಬಿಜೆಪಿ ನಾಯಕರ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸಿದೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಮೇಲೆ ಸಾಕಷ್ಟು ನೆಗೆಟಿವ್ಗಳಿದೆ. ಈ ಬಾರಿ ಕುರ್ಚಿ ಕಿತ್ತಾಟದಿಂದ ಹಿಡಿದು ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ಮುಖಂಡನ ರೋಷಾವೇಶಗಳ ನಡುವೆ, ದರ್ಪದ ನಡುವೆ ಸಾಕಷ್ಟು ನೆಗೆಟಿವ್ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಕೋಗಿಲು ಬಡಾವಣೆ ಕಿತ್ತಾಟ GBಗೆ ಅತಿ ದೊಡ್ಡ ನೆಗೆಟಿವ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಜೊತೆಗೆ ಬಳ್ಳಾರಿ ಗಲಾಟೆ, ಇವೆಲ್ಲದರ ನಡುವೆ ಕಾಂಗ್ರೆಸ್ಗೆ ಇರುವ ಮತ್ತೊಂದು ಸವಾಲು ಅಂದರೆ SDPI. ಈ ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆಗಳ ಚುನಾವಣೆಯನ್ನ SDPI ಪಕ್ಷ ತುಂಬಾನೇ ಗಂಭೀರವಾಗಿ ಪರಿಗಣಿಸಿದೆ. SDPIನ ರಾಜ್ಯ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಮಜೀದ್ ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಕೂಡ SDPI ಬೆಂಗಳೂರು ನಗರದಲ್ಲಿ ಈ ಬಾರಿ ಕಣಕ್ಕೆ ಇಳಿಯುತ್ತೆ. SDPI ಅಂದ್ರೇನು? ಅಲ್ಪಸಂಖ್ಯಾತ ಮತಗಳು. SDPI ಅಂದ್ರೇನು? ಮುಸ್ಲಿಂ ಮತಗಳು. ಆಬ್ವಿಯಸ್ಲಿ ಈ ಮತಗಳು ಕಾಂಗ್ರೆಸ್ನ ಮತಗಳು. ಈ ಬಾರಿ ವಿಭಜನೆ ಆಗೋ ಸಾಧ್ಯತೆ ಇದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಂತಹ ನೆಗೆಟಿವ್ಗಳು, ಮತ್ತೊಂದು ಕಡೆ ಮುಂಬೈ ಚುನಾವಣೆಯಲ್ಲಿ, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿರುವಂತಹ ದಿಗ್ವಿಜಯ, ಜೊತೆಯಲ್ಲಿ SDPI ಕೂಡ ಕಣಕ್ಕೆ ಇಳಿಯೋದರಿಂದ ಈ ಬಾರಿ ಕಾಂಗ್ರೆಸ್ ಒಂದಷ್ಟು ತುಂಬ ಲಾರ್ಜ್ ಡಿಫರೆನ್ಸ್ ಅಲ್ಲ, ಒಂದು 2 to 3% ವೋಟ್ ಶೇರಿಂಗಲ್ಲಿ ಗೊಂದಲವನ್ನು ಅನುಭವಿಸಬೇಕಾಗುತ್ತೆ. ಅದರಲ್ಲೂ ಮುಸ್ಲಿಂ ಮತದಾರರೇ ಅತಿ ಹೆಚ್ಚಿರುವ ವಾರ್ಡ್ಗಳಲ್ಲಿ ಕಾಂಗ್ರೆಸ್ನ ಮತಗಳು ಖಂಡಿತವಾಗ್ಲೂ ವಿಭಜನೆ ಆಗುತ್ತೆ. ಹೀಗಾಗಿ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ. SDPI ಏನು ಮಾಡಿಬಿಡುತ್ತೆ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಅಲ್ಪಸಂಖ್ಯಾತರನ್ನ ಇಲ್ಲಿವರೆಗೂ ಕೂಡ ಬಳಸ್ಕೊಂಡಿದೆ ಅಂತಾನೆ ಸಾಕಷ್ಟು ಚರ್ಚೆಗಳು ನಡೀತಿವೆ. ಇನ್ನೂ ಕೂಡ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಇಲ್ಲಿವರೆಗೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರ ಮೇಲಿದ್ದ ಗೌರವಕ್ಕೆ ಅಲ್ಪಸಂಖ್ಯಾತರು ಓಟನ್ನು ಹಾಕ ಬಂದಿದ್ರು. ಆದ್ರೆ ಈಗಲೂ ಅವ್ರ ಕುಟುಂಬಕ್ಕೆ ಅಂದ್ರೆ ಇದು ಮುಸ್ಲಿಮರನ್ನ ರೊಚ್ಚಿಗೇಳಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರಾಜಕೀಯವಾಗಿ ನಾನು ಹೇಳ್ತಿರೋದು, ರಾಜಕೀಯವಾಗಿ ಮಾತ್ರ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರತಿ ಸಲ ವಾದ ಮಾಡುತ್ತೆ, ಅಲ್ಪಸಂಖ್ಯಾತರು ನೀವೇನು ಮಾಡಿದ್ರಿ ಅಂತ. ಈಗ ನಿಜವಾದ ಸವಾಲಿರೋದು ದಾವಣಗೆರೆ ಬೈ ಎಲೆಕ್ಷನಲ್ಲಿ ಯಾರಿಗೆ ಟಿಕೆಟ್ ಕೊಡ್ತೀರಾ, ಹಾಗೇನೆ ಈ GBA ಎಲೆಕ್ಷನಲ್ಲಿ SDPIನ ಯಾವ ರೀತಿ ಎದುರಿಸ್ತೀರಾ. ಅಲ್ಪಸಂಖ್ಯಾತರನ್ನ, ಮುಸ್ಲಿಂ ಮತಗಳನ್ನ ಓಲೈಸಿಕೊಂಡು, ಉಳಿಸಿಕೊಂಡು, ಬೆಳೆಸಿಕೊಂಡು GBAಯನ್ನ ತನ್ನ ತೆಕ್ಕೆಗೆ ತಗೊಂಡು ಹೋಗಬೇಕು. ಈ ಹಿಂದೆ BBMP ಕೇವಲ 198 ವಾರ್ಡ್ಗಳು, ಒಬ್ಬರು ಮೇಯರು. ಈಗ 369 ವಾರ್ಡ್ಗಳು, 5 ಮೇಯರ್ಗಳು. ಇದು ಉಭಯ ಪಕ್ಷಗಳಿಗೂ ಸವಾಲೆ. ಕೆಂಪೇಗೌಡರು ಕಟ್ಟು ಬೆಳೆಸಿರುವಂಥ ಬೆಂಗಳೂರನ್ನ 5 ಭಾಗ ಮಾಡ್ತಾ ಇದ್ದೀರಾ ಅಂತ BJP ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ. ಆದರೆ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಇದರ ಅವಶ್ಯಕತೆ ಇದೆ ಅನ್ನೋದು ಕಾಂಗ್ರೆಸ್ನ ವಾದ. ಅದು ನಿಜ ಕೂಡ. ಹೀಗಾಗಿ 369 ವಾರ್ಡ್ಗಳಾಗಿ ವಿಭಜಿಸಿರುವಂತಹ GBAನಲ್ಲಿ ಅತಿ ಹೆಚ್ಚು ವಾರ್ಡ್ಗಳಲ್ಲಿ SDPI ಪ್ರತಿನಿಧಿಸುತ್ತೆ ಅನ್ನೋ ಮಾತುಗಳನ್ನ ಮಂಗಳೂರಿನಲ್ಲಿ ನಡೆದಂಥ ಅತಿ ದೊಡ್ಡ ಸಮಾವೇಶದಲ್ಲಿ, SDPI ಸಮಾವೇಶದಲ್ಲಿ ಅಬ್ದುಲ್ ಮಜೀದ್ ಅವರು ಹೇಳೋರೆ. ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ಹಾಗೆಯೇ GBA ಚುನಾವಣೆಯನ್ನು ಈ ಬಾರಿ ಗೆಲ್ಲೋ ಪಕ್ಷ ಯಾವುದು, ಯಾವ ಪಕ್ಷದಿಂದ ಯಾರ್ಯಾರು ಮೇಯರ್ ಆಗ್ಬೋದು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.